ಸೋನಿಯಾ ಗಾಂಧಿ ಅವರನ್ನ ಇದೇ ಬಿಜೆಪಿ ಸಂಸದರು ಯಾವ್ಯಾವ ಭಾಷೆ ಕಳಿಸಿ ಬೈದಿದ್ದಾರೆ. ಜರ್ಸಿ ಹಸು ಆ ಭಾಷೆ, ಇದು ನಾರಿ ಶಕ್ತಿ. ಸ್ವತಃ ಮೋದಿ ಅವರೇ ಯಾವ್ಯಾವ ಭಾಷೆ ಬಳಸಿದ್ದಾರೆ. ಎಸ್ಪೆಷಲಿ DMK ಪಕ್ಷ, ನಾವು ನಂಬಿಕೆ ಇಡುವುದಂತ ಕೆಲವು ಪಕ್ಷಗಳು DMK, ಕಾಂಗ್ರೆಸ್ ಬಗ್ಗೆ ಗೊತ್ತಿಲ್ಲ ಯಾವ ಥರ ನಿರೀಕ್ಷೆ ಇಡಬೇಕಂತ. ಬಟ್ ಸ್ಟಿಲ್ ಅಲ್ಲಿ ರಾಹುಲ್ ಗಾಂಧಿ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ಬೋದು ನಾವು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ನಂಬಿಕೆ ಇದೆ. ಕನಿಷ್ಠ ಅವರಾದ್ರೂ ತಮ್ಮ ರಾಜ್ಯದ ಮುಖಂಡರುಗಳಿಗೆ, ಅಧ್ಯಕ್ಷರುಗಳಿಗೆ ಹೇಳ್ಬೇಕಾಗತ್ತೆ ಈ ಥರದ ವಿಷಯಗಳು. ಇವರ ಉದ್ದೇಶ ಡಿಲಿಮಿಟೇಷನ್ ತರಬೇಕಾಗಿತ್ತು. ಅದಕ್ಕೋಸ್ಕರ ಮಹಿಳೆಯರನ್ನ ಹ್ಯೂಮನ್ ಶೀಲ್ಡ್ ಆಗಿ ಬಳಸಿರುವಂತ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಜಗತ್ತಿನಲ್ಲೇ ಕುಖ್ಯಾತಿ ಒಳಗಾದಂತ ಒಂದು ಸೆಲ್ ಅಂದ್ರೆ BJP IT ಸೆಲ್ ಇದೆ. ಅವರು ಹೇಗೆ ಪ್ರಚಾರ ಮಾಡ್ತಾರೆ, ಡಿಲಿಮಿಟೇಷನ್ ಮಾಡಿ ಯಾಕೆ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೂ ಕೂಡ ಎಲ್ಲರಿಗೂ ಬಿಜೆಪಿ ನನ್ಗೆ ಅನ್ಸೋದು ಸುಮ್ಮನೆ ಮಹಿಳೆಯರ ಬಗ್ಗೆ ಇಷ್ಟ ಇಲ್ಲ ಕನ್ಸರ್ನ್ ಇದ್ರೆ ಈ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿ ಚುನಾವಣೆ ನಡೀತಿದೆಯಲ್ಲ, ಪ್ರೋಸೆಸ್ ಶುರು ಆಗ್ಬಿಟ್ಟಿದೆ. ಈಗ ಅಲ್ಲಿ 33% ಮೀಸಲಾತಿ ಕೊಟ್ಬಿಡಿ, ಅವ್ರು ಪ್ರಯೋಗ ಮಾಡ್ಲಿ. ಕಾನೂನು ಹಾಕ್ಬೇಕು, ಬೇಕಾಗಿಲ್ಲ. ಬದ್ಧತೆ ಇದ್ರೆ ಕಾನೂನು ಅಗತ್ಯನೇ ಇಲ್ಲ. ಅಲ್ಲಿ 33% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಎರಡು ಪಾಸಿಬಿಲಿಟಿ. ಇವರೊಬ್ರು ಬಹಳ ತಂತ್ರಗಾರಿಕೆಯಲ್ಲಿ ಇವರೆಲ್ಲ ಪ್ರವೀಣರಾಗಿದ್ದಾರೆ. ಯಾರು ಎಕ್ಸ್ಪರ್ಟ್ ಇನ್ ಕಾನ್ಸ್ಪಿರಸಿ. ನಾನು ತಂತ್ರಗಾರಿಕೆ ಕನ್ನಡದಲ್ಲಿ ಪಿತೂರಿ ಅಂತ ಹೇಳ್ಬೇಕಾಗಿತ್ತು. ಪಿತೂರಿಯಲ್ಲಿ ಬಹಳ ಪ್ರವೀಣರಾಗಿದ್ದಾರೆ. ಇಲ್ಲ ಅವ್ರ ಅಡ್ಡ ಮತದಾನದಲ್ಲೇ ನಂಬಿಕೆ ಇಟ್ಟಿದ್ರು ಅವ್ರು. ಯಾಕಂದ್ರೆ ಒಂದು ಅನೈತಿಕತೆಯ ಬಗ್ಗೆ ಅವ್ರಿಗೆ ಬಹಳ ನಂಬಿಕೆ ಇತ್ತು. ಅನೈತಿಕತೆನೇ ಆಪರೇಷನ್ ಕಮಲವನ್ನು ದೇಶದಲ್ಲಿ ಇಡೀ ಜಗತ್ತಿಗೆ ಪರಿಚಯ ಮಾಡಿದವರವರಿಗೆ ಅನೈತಿಕತೆ ಬಗ್ಗೆ ಬಹಳ ನಂಬಿಕೆ ಇರುತ್ತೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಟ್ಟಿನಕೆರೆ. ಸಂವಿಧಾನದ 131ನೇ ತಿದ್ದುಪಡಿ ಮಾಡಲಿಕ್ಕೆ ಮೋದಿ ಸರ್ಕಾರ ಹೊರಟಿತ್ತು. ಈಗ ಅದಕ್ಕೆ ಹಿನ್ನಡೆಯಾಗಿದೆ, ಸೋಲಾಗಿದೆ. ಇದು ಆಕ್ಚುಲಿ ಸಂವಿಧಾನದ 131ನೇ ತಿದ್ದುಪಡಿ ಅಂತಂದ್ರೆ ಎಲ್ಲರೂ ಕೂಡ ಮಹಿಳಾ ಮೀಸಲಾತಿ ಮಸೂದೆ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಿದ್ದಾರೆ. ಅದು ತಪ್ಪು. ಆಕ್ಚುಲಿ ಇದು ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತಹ ತಿದ್ದುಪಡಿ ಆಗಿತ್ತು. ಮೊದಲನೇದಾಗಿ ಈ ತಪ್ಪು ತಿಳುವಳಿಕೆಯ ಬಗ್ಗೆ ನಾವು ಮಾತಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಎರಡನೇದಾಗಿ ಮೋದಿ ಸರ್ಕಾರ ಈ ಹಂತದಲ್ಲಿ ಈ ಮಸೂದೆಯನ್ನ ಮಂಡಿಸಿದ್ದು ಯಾವ ಕಾರಣಕ್ಕೋಸ್ಕರ, ಯಾವ ದುರುದ್ದೇಶದಿಂದ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಿದೆ. ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಲೇಖಕರು ಮತ್ತು ಸಾಮಾಜಿಕ ಹೋರಾಟಗಾರರು ಆದಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್ಕಾರಕ್ಕೆ ಮುಖ್ಯ ಸ್ವಾಗತ. ನಮಸ್ಕಾರ. ಈ ಸಂವಿಧಾನದ 131ನೇ ತಿದ್ದುಪಡಿಯ ಬಗ್ಗೆ ಮೊದಲಿಗೆ ಒಂದು ತಪ್ಪು ತಿಳುವಳಿಕೆ ಇದೆಯಲ್ಲ, ಇದು ಮಹಿಳಾ ಮೀಸಲಾತಿ ಮಸೂದೆ ಅಂತ, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಬೇರೆ ವಿಷಯಗಳು ಹೋಗೋಣ. ಏನದು ತಪ್ಪು ತಿಳುವಳಿಕೆ, ಯಾವ ಕಾರಣಕ್ಕೋಸ್ಕರ ಹಿಂಗೆ ಈ ತಪ್ಪನ್ನ ಅಥವಾ ಸುಳ್ಳನ್ನ ಹರಡಲಾಗ್ತಿದೆ? ನಿಮಗೆಲ್ಲ ಇದು ಬಹಳ ಚರ್ಚೆ ಆಗಿರುವಂಥ ವಿಷಯ ಕೂಡ. ನಿನ್ನೆ ನನಗೆ ಇಡೀ ಈ ಡಿಲಿಮಿಟೇಷನ್ ನ ಚರ್ಚೆ ಸಂದರ್ಭದಲ್ಲಿ ಕಾನಿಮೋಳಿ ಅವರು DMK ಸಂಸದರಾದಂಥ ಕಾನಿಮೋಳಿ ಮಾತಾಡಿದ್ದು ಬಹಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ಅದು ಸ್ಪಷ್ಟವಾಗಿ, ಖಚಿತವಾಗಿ, ಅಂಕಿಅಂಶಗಳ ಜೊತೆಗೆ ಇತಿಹಾಸವನ್ನ ಈಗೇನಾಗ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಮಾಡಿಸಿದ್ದಾರೆ. ಒತ್ತು ಒಂದು ದ್ರಾವಿಡ ಚಳವಳಿಯ ಒಂದು ಅಸ್ಮಿತೆಯ ಬಗ್ಗೆ ಮಾತಾಡಿದ್ದಾರೆ. ಎಲ್ಲವನ್ನು ಬಹಳ ಅದ್ಭುತವಾಗಿ ನನಗೆ ಬಹಳ ಹಿಡಿಸೋದು. ನನ್ನ ಪ್ರಕಾರ ಒಂದು ಬಡ್ಡಿಂಗ್ ಜರ್ನಲಿಸ್ಟ್ಗಳಿಗೆ ಅಥವಾ ಬಡ್ಡಿಂಗ್ ರಾಜಕಾರಣಿಗಳಿಗೆ ಒಂದು ಬೆಸ್ಟ್ ವಿಡಿಯೋ ಫಾರ್ ಆಸ್ ಎ ಲೆಸನ್ ಆಗಿ ನೋಡ್ಬೋದು. ಇಟ್ ಇಸ್ ಎ ಟೆಕ್ಸ್ಟ್ ಅಂತ ನಾನು ಹೇಳಕ್ ಉತ್ಪ್ರೇಕ್ಷೆ ಅಲ್ಲ, ಅವರೊಂದು ವರ್ಡ್ ಬಳಸ್ತಾರೆ. ಇವರ ಉದ್ದೇಶ ಡಿಲಿಮಿಟೇಷನ್ ತರಬೇಕಾಗಿತ್ತು. ಅದಕ್ಕೋಸ್ಕರ ಮಹಿಳೆಯರನ್ನ ಹ್ಯೂಮನ್ ಶೀಲ್ಡ್ ಆಗಿ ಬಳಸಿರುವಂತ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಸೊ ನಾವು ಅದನ್ನೇ ಹೇಳ್ಬೇಕಾಗಿರೋದು. ಈ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಿಜವಾದ ಉದ್ದೇಶ ಡಿಲಿಮಿಟೇಷನ್ ತರಬೇಕಾಗಿತ್ತು. ಅದಕ್ಕೋಸ್ಕರ ಮಹಿಳಾ ಮಸೂದೆಯನ್ನ ಅಥವಾ ಮಹಿಳಾ ಮಸೂದೆ ತಿದ್ದುಪಡಿ ಮಸೂದೆಯನ್ನ, ಅದನ್ನ 131 ತಿದ್ದುಪಡಿ ಮಸೂದೆಯನ್ನ ಮಹಿಳಾ ಮಸೂದೆಯನ್ನಂತ ಬಿಂಬಿಸ್ಬಿಟ್ಟು ಅದನ್ನ ಒಂದು ಹ್ಯೂಮನ್ ಶೀಲ್ಡ್ ಆಗಿ ಬಳಸ್ಕೊಳಕ್ ಹೋಗಿದ್ದಾರೆ. ಇದು ಬಹಳ ಸ್ಪಷ್ಟ. ದೇ ಆರ್ ಯೂಸಿಂಗ್ ಹ್ಯೂಮನ್ ಆಸ್ ಎ ಹ್ಯೂಮನ್ ಶೀಲ್ಡ್. ಇದು ಬಹಳ ಸ್ಪಷ್ಟವಾಗಿದೆ. ಹಾಗಿದ್ರೆ ಇದ್ರ ಬಗ್ಗೆ ಯಾಕೆ ಅಷ್ಟು ಗೊಂದಲ ಆಗ್ಬೇಕಾಗಿತ್ತು? ಎಲ್ಲರಿಗೂ ಗೊತ್ತಾಗ್ಬೇಕಾಗಿತ್ತಲ್ಲ. ಯಾರು ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಕೈಯಲ್ಲಿದೆ, ಯೂಟ್ಯೂಬ್ಗಳಿದಾವೆ, ಜನಗಳನ್ನ ಮೋಸ ಮಾಡಕ್ ಸಾಧ್ಯ ಇಲ್ಲ ಅಂತ ನಾವು ಅನ್ಕೋಬಹುದು. ಆದ್ರೆ ಮತ್ತೆ ಮಾತಾಡೋದು ಮುಖ್ಯವಾಹಿನಿ ಮಾಧ್ಯಮಗಳು ಯಾವ ರೀತಿ ಇದನ್ನ ಬಿಂಬಿಸಿದಾವೆ, ಇವತ್ತಿನ ಬೆಳಗಿನ ದಿನಪತ್ರಿಕೆ ಶೀರ್ಷಿಕೆಯಲ್ಲಿ ಯಾವ ರೀತಿ ಬಿಂಬಿಸಿದಾರೆ ಅಂತ ಕೂಡ. ಕರ್ನಾಟಕದ ಒಂದು 8 ಮುಖ್ಯವಾಹಿನಿ ಪತ್ರಿಕೆಗಳು ತಿಳ್ಕೊಂಡ್ರೆ ಅದರಲ್ಲಿ 5-6 ಪತ್ರಿಕೆಗಳು ಮಹಿಳಾ ಮಸೂದೆಗೆ ಸೋಲು, ನಾರಿ ಶಕ್ತಿಗೆ ಸೋಲು, ಈ ತರನೇ ಬಿಂಬಿಸಿದ್ದಾರೆ. ಹೌದು, ಇದು ಎಲ್ಲರಿಗೂ ಗೊತ್ತಿತ್ತು. ಈ ಆತಂಕ ಇರುವಂತದ್ದು. ಯಾಕಂದ್ರೆ ಅದನಂತರ ಎರಡನೇದು BJP IT ಸೆಲ್.
ಜಗತ್ತಿನಲ್ಲೇ ಕುಖ್ಯಾತಿ ಒಳಗಾದಂಥ ಒಂದು ಸೆಲ್ ಅಂದರೆ BJP IT ಸೆಲ್ ಇದೆ. ಅವರು ಹೇಗೆ ಪ್ರಚಾರ ಮಾಡ್ತಾರೆ. ಮೂರನೇದು ಬಹಳ ಮುಖ್ಯವಾಗಿ ಎಲ್ಲರೂ ಪ್ರಶ್ನೆ ಮಾಡಿರುವಂಥದ್ದು ಏನು ಅಂದರೆ, ಇನ್ನೂ ತಮಿಳುನಾಡಲ್ಲಿ ಒಂದು ಹಂತದ ಚುನಾವಣೆ ಬಾಕಿ ಇದೆ, ಒಂದು ಅಥವಾ ಒಂದೇ ಹಂತದ ಚುನಾವಣೆ ಬಾಕಿ ಇದೆ. ಏಪ್ರಿಲ್ 23 ಮತದಾನ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು 29ರಲ್ಲಿ ಮತದಾನ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ತರಾತುರಿಯಾಗಿ ಯಾಕೆ ತರ ಕೊಟ್ರಿ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅಂದರೆ ಇವ್ರಿಗೆ ಗೊತ್ತಿದೆ, ಇದನ್ನು ಬಳಸ್ಕೊಂಡು ಇವ್ರಿಗೆ ಗೊತ್ತಿದೆ ತಮಗೆ 2/3 ಮೆಜಾರಿಟಿ ಸಿಗಲ್ಲ. ಯಾಕಂದರೆ ಇದಕ್ಕೆ ವಿಶೇಷ ಬಹುಮತ ಬೇಕು. ಸಿಂಪಲ್ ಸರಳ ಬಹುಮತ ಅಲ್ಲ, ವಿಶೇಷ ಬಹುಮತ ಬೇಕು. ಅಂದರೆ 2/3 ಮೆಜಾರಿಟಿ 350, 543 ರೂಪಾಯಿಗೆ 350 ಬೆಂಬಲ ಬೇಕಾಗತ್ತಂತ ಇವ್ರು ಮೋದಿ ಮತ್ತು ಶಾ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅಷ್ಟು ಬೇಕು ಅನ್ನೋದು ಗೊತ್ತಿತ್ತು, ಸರಿ. ಅಷ್ಟು ಬೆಂಬಲ ನಮ್ಗೆ ಇಲ್ಲ ಅನ್ನೋದು ಕೂಡ ಗೊತ್ತಿತ್ತು. ಹಂಗಿದ್ರು ಬಿಲ್ ಮಂಡನೆಯನ್ನ ಮಾಡಿದ್ರು. ಅಂದ್ರೆ ಇವರು ಒಂದು 2 ಪಾಸಿಬಿಲಿಟಿ. ಇವರು ಒಬ್ರು ಬಹಳ ತಂತ್ರಗಾರಿಕೆಯಲ್ಲಿ ಇವರೆಲ್ಲ ಪ್ರಮೀಣರಾಗಿದ್ದಾರೆ. ದೇ ಆರ್ ಎಕ್ಸ್ಪರ್ಟ್ ಇನ್ ಕಾನ್ಸ್ಪಿರಸಿ. ನಾನು ತಂತ್ರಗಾರಿಕೆ ಕನ್ನಡದಲ್ಲಿ ಪಿತೂರಿ ಅಂತ ಹೇಳ್ಬೇಕಾಗತ್ತೆ. ಪಿತೂರಿಯಲ್ಲಿ ಬಹಳ ಪ್ರವೀಣರಾಗಿದ್ದಾರೆ. ಒಂದು, ಇವ್ರಿಗೆ ಪ್ರತಿಯೊಂದು ಚುನಾವಣೆ, ಇವರಿಗೆ ಡೆಮೋಕ್ರಸಿ ಅಂದ್ರೆ ಚುನಾವಣೆ, ಬಲಿಗೆ ಎದುರು ಚುನಾವಣೆ, ರಾತ್ರಿ ಮಲಗಿದ್ರು ಕನಸಲ್ಲಿ ಬೀಳ್ತಿರುವಂಥದ್ದು ಚುನಾವಣೆ, ಮತದಾನ, ಪ್ರಚಾರ. ಇವ್ರು ಏನು ತಿಳ್ಕೊಂಡಿದ್ದಾರೆ, ಒಂದು ಅಬ್ಸ್ಟೇನ್ ಮಾಡಿಸ್ಬಿಟ್ರೆ ಅಂದ್ರೆ ಮತದಾನದಿಂದ ಹೊರಗುಳಿಸ್ಬಿಟ್ರೆ ಅವಾಗ ತಮಗೆ ಬಹುಮತ ಇಲ್ದಿದ್ರು ಕೂಡ ಅಬ್ಸ್ಟೇನ್ ಸಂಖ್ಯೆ ಕಡಿಮೆ ಆದಾಗ ಒಂದು 10 ಬರ್ಬೋದು, ಅದೊಂದು ಸಾಧ್ಯತೆ ಇದೆಯಾ ಅಂತ ಟ್ರೈ ಮಾಡಿರ್ತಾರೆ. ಎರಡನೇದು, ಅಡ್ಡ ಮತದಾನ ಮಾಡಿಸ್ಬಿಟ್ರೆ. ಇವ್ರು ಯಾವತ್ತು ವಿರೋಧ ಪಕ್ಷಗಳಲ್ಲಿ ಒಂದು ಅನೈತಿಕತೆ ಒಂದು ಅಂಶ ಇದ್ದಿರುತ್ತಲ್ಲ, ಎಲ್ಲಾ ಪಕ್ಷಗಳಲ್ಲಿ ಒಂದು ಅನೈತಿಕತೆ ಇರುತ್ತೆ. ಅದನ್ನ ಬಳಸ್ಕೊಂಡ್ಬಿಟ್ಟು ಅಡ್ಡ ಮತದಾನ, ಅದೊಂದು ಬಹಳ ಡಿಸ್ಟೆಂಟ್ ಪಾಸಿಬಿಲಿಟಿ. ಆದ್ರೂ ಸಹ ಇವ್ರಿಗೆ ಎಲ್ಲವನ್ನೂ ನಾವು ಪಿತೂರಿ ಮಾಡೋರಿಗೆ ಎಲ್ಲರ ಬಗ್ಗೆಯೂ ಆಶಾಭಾವನೆ ಇರುತ್ತೆ. ಅದನ್ನು ಮಾಡ್ಸಕ್ ಸಾಧ್ಯ ಅಂತ ನೋಡ್ತಾರೆ. ಎರಡೂ ಆಗ್ಲಿಲ್ಲ, ಸೋಲುಂಟಾದ್ರೆ ಈಗ ಇವತ್ತಿನ ಏನ್ ಶುರು ಆಗಿದೆಯಲ್ಲ, ನಾರಿ ಶಕ್ತಿಗೆ ಸೋಲು. ನೀವು ನಿನ್ನೆ ನೋಡಿ, ಈ ಡಿಲಿಮಿಟೇಷನ್ ಮಸೂದೆ ಬಗ್ಗೆ ಚರ್ಚೆಗೆ 7:50ಕ್ಕೆ ಸಮಯ ನಿಗದಿ ಮಾಡ್ತಾರೆ. ಮಹಿಳಾ ಮಸೂದೆ ಸೋತಿದ್ದು 7 ಗಂಟೆಗೆ, 7 ಕಾಲಿಗೆ ಸೋತಿದೆ ಬಿಲ್ ವಿಧೇಯಕ. ಆದ್ರೆ ಅರ್ಧ ಗಂಟೆ ಸಮಯದಲ್ಲಿ BJP ಸಂಸದರು 5 ನಿಮಿಷದಲ್ಲಿ ಹೋಗ್ಬಿಟ್ಟು ಪ್ಲೇ ಕಾರ್ಡ್ ಇಟ್ಕೊಂಡು ನಿಂತಿದ್ದಾರೆ. ಕಾಂಗ್ರೆಸ್ನ ಸ್ತ್ರೀ ವಿರೋಧಿ, ಮಹಿಳಾ ವಿರೋಧಿ ಧೋರಣೆಗೆ ಧಿಕ್ಕಾರ. ಅಂದ್ರೆ ನೋಡಿ, ಎಷ್ಟು ವೆಲ್ ಪ್ಲಾನ್ಡ್ ಅಂತಂದ್ರೆ, ಈ ಸೋಲುತ್ತೇನು ಚೆನ್ನಾಗಿ ಗೊತ್ತು ಅಂದ್ರೂ ಇದನ್ನ ಮಾಡಿದ್ರು. ಅಂದ್ರೆ ಮುಂಚೆನೆ ಪ್ಲೇ ಕಾರ್ಡ್ ರೆಡಿ ಮಾಡಿ, ಹ್ಯಾಶ್ ಟ್ಯಾಗ್ ರೆಡಿ ಇದ್ರು. ಅಂದ್ರೆ ಅದಾದ್ರೆ ಹಿಂಗೆ, ಇದಾದ್ರೆ ಹಿಂಗೆ. ಅಂದ್ರೆ ಹೆಡ್ ನಾನು ಗೆಲ್ತೀನಿ, ಟೇಲ್ ನೀ ಸೋಲ್ತೀಯಾ ಅನ್ನುವಂಥ ಸ್ಥಿತಿಗೆ ಮೋದಿ ಒಂದು ಖೆಡ್ಡ ರೆಡಿ ಮಾಡ್ಕೊಂಡಿರೋ ಸತ್ಯ. ಬಹುಶಃ ಅದು ವರ್ಕ್ ಆಗಿಲ್ಲ. ಐ ಥಿಂಕ್ ಅದು ಅವ್ರಿಗೆ ವರ್ಕ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾಕಂದ್ರೆ ಅನೈತಿಕತೆಗೆ ಒಂದು ಎಷ್ಟೆಲ್ಲ ಸರ್ಕಸ್ ನೀವು ಹೇಳಿದ್ರಲ್ಲ, ಬೇರೆ ವಿರೋಧ ಪಕ್ಷಗಳ ಆಬ್ಸರ್ವ್ ಮಾಡಿಸೋದು ಮತ್ತೆ ಅಥವಾ ಅಡ್ಡ ಮತದಾನ ಮಾಡಿಸೋದು, ಇಂಥದ್ದೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೂ ಕೂಡ ಫೈನಲಿ NDA ಜೊತೆಗೆ ಸಪೋರ್ಟ್ ಮಾಡಿದ್ದು ಒಬ್ರು ಆಂಧ್ರ ಪ್ರದೇಶದ YSRP ಪಕ್ಷಗಳು. ಅದು 4 ಜನ ಸಂಸದರು ಮಾತ್ರ, ಬೇರೆ ಯಾರೂ ಸಪೋರ್ಟ್ ಮಾಡಿಲ್ಲ. ಇಲ್ಲ, ಅವ್ರು ಅಡ್ಡ ಮತದಾನದಲ್ಲೇ ನಂಬಿಕೆ ಇಟ್ಟಿದ್ರು. ಯಾಕಂದ್ರೆ ಒಂದು ಅನೈತಿಕತೆಯ ಬಗ್ಗೆ ಅವ್ರಿಗೆ ಬಹಳ ನಂಬಿಕೆ ಇತ್ತು. ಅನೈತಿಕತೆನೇ ಆಪರೇಷನ್ ಕಮಲವನ್ನು ದೇಶದಲ್ಲಿ ಇಡೀ ಜಗತ್ತಿಗೆ ಪರಿಚಯ ಮಾಡಿದವರವರಿಗೆ ಅನೈತಿಕತೆ ಬಗ್ಗೆ ಬಹಳ ನಂಬಿಕೆ ಇರುತ್ತೆ. ಇದು ಒಂದು ಹಿನ್ನೆಲೆ ನಾವು ನೋಡ್ಬೇಕಾಗಿರೋದು. ಆದ್ರೆ ಸ್ಪಷ್ಟವಾಗಿರೋದು ಇನ್ನೊಂದು ಮುಖ ಇದೆ. ಸ್ಪಷ್ಟವಾಗಿದೆಯಲ್ಲ, ಇಲ್ಲಿ ಏನ್ ಮುಚ್ಚಿಡಕ್ಕೆ ಸಾಧ್ಯ? ಸೆಪ್ಟೆಂಬರ್ 20, 2023ರಂದು ಲೋಕಸಭೆಯಲ್ಲಿ ಪಾಸ್ ಆಯ್ತು. ಸೆಪ್ಟೆಂಬರ್ 21, 2023ರಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು. ಅಲ್ಲಿ ಪಾಸ್ ಆದಾಗ ನೋಡಿ, ಅದು ಕಾಯ್ದೆ ಆಯ್ತು. ಇವ್ರು ಯಾವ ತರಹದ ಒಂದು ಅನೈತಿಕತೆ ತಿಳ್ಸ್ಕೊಂಡು ಅದನ್ನ ನೋಟಿಫೈ ಮಾಡಲಿಲ್ಲ. ಗೆಜೆಟ್ ಅಧಿಸೂಚನೆ ಹೊಡಿಸ್ಲೇ ಇಲ್ಲ ಅವರು. ಇದನ್ನ 16ರಿಂದ 18ನೇ ತಾರೀಕಿನ ತನಕ ಒಂದು ವಿಶೇಷ ಅಧಿವೇಶನ ಕರೆದು 16ನೇ ತಾರೀಕು ಒಂದು ನೋಟಿಫಿಕೇಶನ್ ಹೊಡಿಸ್ತಾರೆ. ಅದಕ್ಕೆ ಯಾವ್ದಕ್ಕೆ? ಆ ಮಸೂದೆಗೆ, ಆ ಕಾಯ್ದೆಗೆ. ಅಂದ್ರೆ ಇವರು ಈ ತರದ ಪಿತೂರುಗಳು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ನೋಡಿ ಸರ್, ಈಗ 131ನೇ ತಿದ್ದುಪಡಿ ಇದೆ. ಇದರಲ್ಲಿ ಅಪಾಯಕಾರಿ ಅಂಶ ಏನು ಅಂತಂದ್ರೆ, 2000 ಈ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟದಂತೆ ಎಲ್ಲ ಹೇಳ್ತಲ್ಲ, ಇದಕ್ಕೆ ಆಕ್ಚುಲಿ ಮಸೂದೆ ಏನ್ ಹೇಳುತ್ತೆ ಅಂತಂದ್ರೆ, 2011ರ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಮಾಡೋದು, ಅದಾದ್ಮೇಲೆ ಮಹಿಳಾ ಮೀಸಲಾತಿ ನಿಗದಿಪಡಿಸೋದು ಅಂತ ಅರ್ಥ. ಅದೊಂದು. ಇದಕ್ಕಿಂತ ಇನ್ನೊಂದು ಅಪಾಯ ಏನಂದ್ರೆ, ಸಂಸತ್ತಿನಲ್ಲಿ ಈ ಮಸೂದೆ ಪಾಸ್ ಆದ್ರೆ ಅದನ್ನ ನಂತರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುವಂತಿಲ್ಲ. ಇದು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಮಾರಕವಾದಂತಹ ನಿಲುವು. ಹೌದು. ಇಂಥದನ್ನು ತಿದ್ದುಪಡಿ ತಂದು ಪಾಸ್ ಮಾಡಲಿಲ್ಲ ಅಂತಂದ್ರೆ ವಿರೋಧ ಪಕ್ಷಗಳು ನಾರಿ ಶಕ್ತಿ ವಿರೋಧಿಗಳು ಅಂತ ಬಿಂಬಿಸ್ತಾರೆ. ಏನರ್ಥ? ಹೌದು. ಅಂದ್ರೆ ನಾವೊಂದು ಸಮಾಜವನ್ನ ಒಂದು
ರಾಜಕೀಯ ಪ್ರಜ್ಞೆ ರೂಪಿಸ್ತಾ ಹೋದ್ರೆ ಸಮಾಜದಲ್ಲಿ ನಾಗರಿಕ ಸಮಾಜ ಒಂದು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳಿದ್ರು ಈ ತರದ ಒಂದು ಅನಾಹುತಗಳು ಆಗ್ತಾ ಇರ್ತವೆ. ಇದು ಹೊಸದಲ್ಲಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕಾತಿ ಆಯ್ತಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ತೀರ್ಪು ಕೊಟ್ಟಕ್ಕೆ ಬಿಟ್ಟಿಲ್ಲ, ಒಂದು ಆದೇಶ ಹೇಳ್ತು, ಅವ್ರು ತೀರ್ಪು ಕೊಡ್ಲಿಲ್ಲ, ಅದೇ ಒಂದು ಮಿತಿ. ಅದು ಆದೇಶ ಹೇಳ್ತೇವೆ ಅಂತಂದ್ರೆ ನೀವು ಇನ್ಮುಂದೆ ಮುಖ್ಯ ಚುನಾವಣಾ ಆಯುಕ್ತರನ್ನೇ ಮತ್ತು ಆಯುಕ್ತರನ್ನ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಸಮಿತಿಯನ್ನು ರಚಿಸ್ತೀರಿ. ಅದರಲ್ಲಿ ಪ್ರಧಾನಮಂತ್ರಿಗಳು, ಮುಖ್ಯ ಚುನಾವಣಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ವಿರೋಧ ಪಕ್ಷ ನಾಯಕರು ಇರ್ಬೇಕಂತ ಒಂದು ಬಾಯಿ ಮಾತಲ್ಲಿ ಹೇಳ್ತು. ಆದ್ರೆ ಮೋದಿ ಸರ್ಕಾರ ನೇತೃತ್ವ ಸರ್ಕಾರ ಅದನ್ನು ಧಿಕ್ಕರಿಸಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಆಯ್ಕೆ ಸಮಿತಿಯನ್ನು ನಿಗದಿ ಮಾಡಿ ಅದರಲ್ಲಿ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿ ಸೂಚಿತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ನೇಮಕಾತಿ ಮಾಡ್ಕೊಂಡು ತಮ್ಗೆ ಹೆಂಗೆ ಬೇಕಾದಂತೆ ಆಯುಕ್ತರ ಆಯ್ಕೆಗೆ ಮಾಡ್ಕೊಂಡ್ರು. ಅಷ್ಟು ಮಾಡ್ಲಿಲ್ಲ ಅವರು. ಆ ಆಯುಕ್ತರನ್ನ ಒಂದು ದೊಡ್ಡ ಒಂದು ರಕ್ಷಣಾ ಕವಚ ಕೊಟ್ಟರು. ಇದೇ ರೀತಿ ಅವರ ಮೇಲಿನ ಏನಾದರೂ ದೂರಿದ್ರೆ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನಿಸುವಂತಿಲ್ಲ. ಇವತ್ತಿಗೂ ಯು ಕೆನಾಟ್ ಕ್ವಶನ್ ಅಬೌಟ್ ಚೀಫ್ ಎಲೆಕ್ಷನ್ ಕಮಿಷನರ್. ಅದೇ ಆಗ್ತದೆ. ಇವತ್ತು ಎಸ್ಸಲ್ಲಿ ಎಷ್ಟೇ ತೊಂದರೆಗಳಾಗಿದ್ದಾವೆ, ಎಷ್ಟೇ ಅನಾಹುತಗಳಾಗಿದ್ರು ಕೂಡ, ಅಪಾಯ ಆಗಿದ್ರು ಕೂಡ, ನೀವು ಯು ಕೆನಾಟ್ ಕ್ವಶನ್ ಚೀಫ್ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್. ಅವ್ರ ಬಗ್ಗೆ ನೀವು ಏನಾರ ಆರೋಪ ಮಾಡ್ಬೇಕಾದ್ರೆ ಡಿಟ್ಟು ಒಬ್ಬ ನ್ಯಾಯಮೂರ್ತಿ ತರ ಪ್ರಶಸ್ತಿ ನಡೆಯುತ್ತೆ. ಅವ್ರ ಮೇಲೆ ಪದಚ್ಯುತಿಗೆ, ಇಂಪೀಚ್ಮೆಂಟ್ಗೆ ನೀವು ನೋಟಿಸ್ ಕಳಿಸ್ಬೇಕು. ಇಂಪೀಚ್ಮೆಂಟ್ಗೆ ನೋಟಿಸ್ ಕಳಿಸ್ಬೇಕಂದ್ರೆ ಮಿನಿಮಮ್ ಇಷ್ಟು ಸಂಸದರ ಸಹಿ ಹಾಕ್ಬೇಕು, ನಂತರ ಸ್ಪೀಕರ್ಗೆ ಕಳಿಸ್ಬೇಕು, ಸ್ಪೀಕರ್ ಅದನ್ನ ಪರಿಗಣಿಸ್ಬೇಕು. ಈಗ ನೋಡಿ, ಅದನ್ನ ರಾಜ್ಯಸಭೆ ಸ್ಪೀಕರ್ ಎರಡು ರಿಜೆಕ್ಟ್ ಮಾಡಿದ್ರು ಚೀಫ್ ಎಲೆಕ್ಷನ್ ಕಮಿಷನ್. ಮಹಿಳಾ ಮೀಸಲಾತಿ ಆ ಹುದ್ದೆ ತಿದ್ದುಪಡಿ ಮಸೂದೆಗೂ ಅದನ್ನೇ ಮಾಡಕ್ ಹೊರಟಿರುವಂತದ್ದು. ಇದು ಇವ್ರು ಮಾಡ್ತಿರೋ ಅಂದ್ರೆ ಇವ್ರು ಪ್ರಜಾಪ್ರಭುತ್ವನ ಧಿಕ್ಕರಿಸ್ಕೊಂಡು ಬರ್ತಾನೆ ಇರೋದನ್ನು ಕೂಡ ನಾವು ನೋಡ್ತಾ ಇದೀವಿ. మరి ಎರಡನೇ ಮುಖ್ಯವಾದ ವಿಷಯ, ನಿನ್ನೆನ ಎಲ್ಲ ವಿರೋಧ ಪಕ್ಷಗಳು ಮಾತಾಡಿರುವುದು ಮತ್ತು ಬಹುತೇಕವಾಗಿ ಎಲ್ಲ ಪತ್ರಿಕೆಯಲ್ಲಿ ನಿಜವಾದ ಜರ್ನಲಿಸಮ್ ಅಲ್ಲಿ ನಂಬಿಕೆ ಇರುವಂತಹ ಪತ್ರಕರ್ತರು ಹೇಳ್ತಿರುವಂತದ್ದು ಏನಂದ್ರೆ, ನಿಮಗೂ ನಿಜಕ್ಕೂ ಅಂದ್ರೆ ಇವರ ಒಂದು ದುರುದ್ದೇಶವನ್ನ ನಾವು ಎಕ್ಸ್ಪೋಸ್ ಮಾಡಕ್ಕಿರುವಂತಹ ಅವಕಾಶಗಳು. ಇದನ್ನ ಮೊದಲೇ ಮಾಡ್ಬೇಕಾಗಿತ್ತು, ರಾಜಕೀಯವಾಗಿ ಮಾಡ್ತಾನೆ. ಈಗಾದ್ರೂ ಇದ್ದಿದ್ರೆ 543 ಸಂಸದರ ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಅದರಲ್ಲಿ ಮೀಸಲಾತಿ ಕೊಡಿ 33%. ಅದಕ್ಕೋಸ್ಕರ ಯಾಕೆ ನೀವು ಇನ್ನೂ 850, ಅದು ಕೂಡ ಸುಳ್ಳು. ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು, 850 ಅಂತ ಯಾರು ಹೇಳಿಲ್ಲ, ನಾವು ಉಡ್ಸ್ಕೊಂತ ಇದೀವಿ ಅಷ್ಟೇ. ಡಿಲಿಮಿಟೇಷನ್ ಮಾಡಿ ಯಾಕೆ ಕೊಡಕ್ ಹೋಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೂ ಕೂಡ ಎಲ್ಲರಿಗೂ ಬಿಜೆಪಿಗೆ ನನ್ಗೆ ಅನ್ಸೋದು ಸುಮ್ಮನೆ ಮಹಿಳೆಯರ ಬಗ್ಗೆ ಇಷ್ಟೆಲ್ಲ ಕನ್ಸರ್ನ್ ಇದ್ರೆ, ಈಗ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿ ಚುನಾವಣೆ ನಡೀತಿದೆಯಲ್ಲ, ಪ್ರೋಸೆಸ್ ಶುರು ಆಗ್ಬಿಟ್ಟಿದೆ. ಈಗ ಅಲ್ಲಿ 33% ಮೀಸಲಾತಿ ಕೊಟ್ಬಿಡಿ, ಅವ್ರು ಪ್ರಯೋಗ ಮಾಡ್ಲಿ. ಕಾನೂನು ಹಾಕ್ಬೇಕು, ಬೇಕಾಗಿಲ್ಲ. ಬದ್ಧತೆ ಇದ್ರೆ ಕಾನೂನು ಅಗತ್ಯನೇ ಇಲ್ಲ. ಅಲ್ಲಿ 33% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ. ಇಲ್ಲಿ ಏನಾಗುತ್ತಂದ್ರೆ, ಒಂದು ಪುರುಷಾಧಿಪತ್ಯ ಇದೆ, ಪ್ಯಾಟ್ರಿಯಾರ್ಕಿ. ಇದು ಅಕ್ರಾಸ್ ದ ಪಾರ್ಟಿ ಇದೆ. ಲೆಟ್ ಅಸ್ ಬಿ ಫ್ರಾಂಕ್. ಬಿಜೆಪಿ ಅಂತ ಹೇಳ್ತಾರೆ, ಸದ್ಯಕ್ಕೆ ವಿರೋಧ ಪಕ್ಷ ಹೇಳ್ತಾ ಇರಬಹುದು. ಆ ಕಲ್ಯಾಣ ಮುಖರ್ಜಿ, TDP, TMC ಹೇಳ್ಬಿಟ್ಟಿದ್ದಾರೆ ಇದೇ ತಟ್ಕೊಂಡು ಈಗ ತಾನೇ 50% ಕೊಡಿ ಅಂತಾರೆ. ಬಟ್ ಅಷ್ಟು ಸರಳ ಅಲ್ಲ. ನೋಡಿ, 543 ಲೋಕಸಭಾ ಕ್ಷೇತ್ರಗಳಲ್ಲಿ 33% ಕೊಟ್ರೆ ಸುಮಾರು 179ರಿಂದ 180 ಮಹಿಳಾ ಸ್ಥಾನಗಳು ಮೀಸಲಾತಿ ಇಡಬೇಕಾಗುತ್ತೆ. ಆಗ ಪುರುಷ ಸಂಸದರ ಸಂಖ್ಯೆ 363 ಇಳಿಯುತ್ತೆ. ಇದು ಭಾರತದಂತಹ ಒಂದು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಪ್ಯಾಟ್ರಿಯಾರ್ಕಿಯನ್ನು ತುಂಬಿ ತುಳುಕಿ ಇವತ್ತಿಗೂ ಪ್ಯಾಟ್ರಿಯಾರ್ಕಿ ಹಿಡಿತಾ ಇದೆ. ಒಪ್ಪಳಕ್ಕೆ ಸಾಧ್ಯನೇ ಇಲ್ಲ. ಇದು ಬಿಜೆಪಿಗೆಲ್ಲ, ಕಾಂಗ್ರೆಸ್ಸಿಗೂ ಕಷ್ಟ ಇದೆ. ಇದು ಕಾಂಗ್ರೆಸ್ ಕೂಡ ತರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರೆಲ್ಲ ಪ್ಯಾಟ್ರಿಯಾರ್ಕಿ ಇದೆ. ನೋಡಿ, ಇವರಿಗೆ ಕನಿಷ್ಠ ನೀವು ಹೇಳಿದಂಗೆ ಕಾನೂನೇ ಬೇಕಾಗಿರ್ಲಿಲ್ಲ. ಅವ್ರಿಗೊಂದು 2023 ಲೋಕಸಭಾ ಚುನಾವಣೆಗೆ ಮುಂಚೆನೆ ಇವರು ಕಾಯ್ದೆ ಮಾಡಿದಾರಲ್ವಾ, ವಿತೌಟ್ ನೋಟಿಫಿಕೇಶನ್ ಆಯ್ಕೆ ಮಾಡಬಹುದಾಗಿತ್ತು. ಈಗ ಈ ಮಹಿಳಾ ಮೀಸಲಾತಿ ಮಸೂದೆ 33% ಅಂತ ಅಷ್ಟೇ ಮಾಡ್ಬೇಕು ಅಂತಲ್ಲ. ಓಕೆಪ್ಪ, ಕಳೆದ ಸಲಕ್ಕಿಂತ ಈ ಸಲ ನಾವು 10% ಜಾಸ್ತಿ ಮಾಡ್ತೀವಿ, 15% ಜಾಸ್ತಿ ಮಾಡ್ತೀವಿ, ಅಥವಾ ರ್ಯಾಂಡಮ್ ಆಗಿ ಒಂದು 20 ಸೀಟ್ ಜಾಸ್ತಿ ಕೊಡ್ತೀವಿ, 20 ಸೀಟ್ ಜಾಸ್ತಿ ಕೊಡ್ತೀವಿ ಅಂತ ನಾವು ಕೊಟ್ಟು ಪ್ರಯೋಗ ಮಾಡಬಹುದು. ಮಾಡಿಲ್ವಲ್ಲ. ಎಷ್ಟಿದೆ ಈ 2024 ಲೋಕಸಭೆಯಲ್ಲಿ 74 ಮಹಿಳಾ ಸಂಸದರಿದ್ದಾರೆ, 14%. ಇವರೇ ಕಾಯ್ದೆ ಪಾಸ್ ಮಾಡ್ಕೊಂಡಿದ್ದಾರೆ 33%. ಯಾಕೆ ನೋಟಿಫಿಕೇಶನ್ ಸಲುವಾಗಿ ಕಾಯ್ಬೇಕಾಗಿತ್ತು? ಕೊಡಬಹುದಾಗಿತ್ತಲ್ಲ. ಅಲ್ಲ ನೋಡಿ, 23 ನಲ್ಲಿ ಮೀಸಲಾತಿ ಮಸೂದೆ ಪಾಸ್ ಆಗಿರೋದು. ಹೌದು. 24 ಅಲ್ಲಿ ಲೋಕಸಭೆ ಚುನಾವಣೆ ನಡೆದಿದೆ. ಹೌದು. ಆಗ ಒಂದು ಓಕೆ ಅಧಿಸೂಚನೆ ಹೊರಡಿಲ್ಲ ಅನ್ನೋದು ಬಿಟ್ಟರು ಕೂಡ ನೈತಿಕವಾಗಿ ನಾವು ಬಿಲ್ ಪಾಸ್ ಮಾಡ್ಬಿಟ್ಟಿದೀವಿ, ಮಾಡ್ಬೇಕು, ನೈತಿಕವಾಗಿ ಕೊಡ್ಬೋದಾಗಿತ್ತಲ್ಲ. ಕೊಡ್ಲಿಲ್ವಲ್ಲ. 74. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ 850 ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. 850 ರೆಫರೆನ್ಸ್ ತಗೊಂಡ್ರೆ 269ರಿಂದ 270 ಮಹಿಳಾ ಸಂಸದರು ಬರ್ತಾರೆ. ಅದು ಮಿಕ್ಕಿದ್ದು 540 ಪುರುಷ ಸಂಸದರು ಬರ್ತಾರೆ. ಸ್ವಲ್ಪ ಮನುಷ್ಯರ ಪುರುಷಾಧಿಕಾರವನ್ನ
ಕಾಪಾಡ್ದಂಗಾಗತ್ತೆ. ಇದು ಒಂಥರ ಪುರುಷಾಧಿಕಾರವನ್ನು ಪಿತೃಪ್ರಧಾನ ವ್ಯವಸ್ಥೆಯನ್ನು ಕಾಪಾಡ್ದಂಗ, ಅವರ ಈಗೋ ಅಹವನ್ನು ಕಾಪಾಡ್ದಂಗಾಗತ್ತೆ. ಇವರಿಗೂ ನೋಡ್ರಮ್ಮ ನಿಮ್ಗೆ ಕೊಟ್ಬಿಟ್ಟಿದ್ವಿ 260 270 ಅಂತ ಹೇಳ್ದಂಗಾಗತ್ತೆ ಅನ್ನುವಂಥ ಒಂಥರ ಅತ್ಯಂತ ಅನೈತಿಕತೆ, ಇದು ಅತ್ಯಂತ ಅನೈತಿಕತೆಯ ರಾಜಕಾರಣದಲ್ಲಿ ನಾವು ಬದುಕ್ತಾ ಇದೀವಿ. ಅನೈತಿಕತೆಯ ರಾಜಕಾರಣ ಇದು. ಇದನ್ನ ಎಲ್ಲರೂ ಪ್ರಶ್ನೆ ಮಾಡ್ತಿರ್ಬೇಕು. ಇದನ್ನ ಇವರು ಎಕ್ಸ್ಪೋಸ್ ಮಾಡ್ಬೇಕು, ಬೇರೆ ದಾರಿನಿಲ್ಲ. ಬಿಜೆಪಿ ಬಳಿ ಮಾಧ್ಯಮಗಳಿದಾವೆ, ಅವ್ರದ್ದೊಂದು IT ಸೆಲ್ ಹಂಗಿದೆ, ಏನೇ ಇರ್ಲಿ ನಮ್ಮಲ್ಲಿ ಒಂದು ನೈತಿಕತೆ ಇದೆಯಲ್ಲ, ನೈತಿಕತೆ ಒಂದು ನಮ್ಮ ಹತ್ರ ಇದೆ ಅಂತ ಅನ್ಕೊಂಡಿದೀವಲ್ವಾ. ಅಂದ್ರೆ ನಾಗರಿಕ ಸಮಾಜದಲ್ಲಿರುವಂತ ನೈತಿಕತೆ ಉಳ್ಳಂತ ಜನರು ಅಥವಾ ಸಂಘಟನೆಗಳು, ನೈತಿಕತೆ ಇದೆ ಅಂತ ನಾವು ನಂಬಬಹುದಾದಂತ ವಿರೋಧ ಪಕ್ಷಗಳು ಸುಮ್ಮನೆ ಕೊಡ್ಬೇಕಾಗಿಲ್ಲ. ಅವರ ಬಳಿ ಅನೇಕ ರೀತಿಯ ಇದಾವೆ, ಎಕ್ಸ್ಪೋಸ್ ಮಾಡಬೇಕು. ಪ್ರಶ್ನೆ ಏನಂದ್ರೆ ನೋಡಿ, ನಾವು ಇವತ್ತು ಬೆಳಿಗ್ಗೆ ಪತ್ರಿಕೆಗಳೆಲ್ಲ ಹಿಂಗೆ ಮಹಿಳಾ ಮೀಸಲಾತಿಗೆ ಸುಳ್ಳು ಅನ್ನೋ ರೀತಿನೇ ಬರ್ತಾ ಇದ್ದಾವೆ. ಇದನ್ನ ನಾಳೆ ಡೆಫಿನೆಟ್ಲಿ ಅವರ IT ಸೆಲ್ಲು ಬೇರೆ ಬೇರೆ ಅವರ ಸಪೋರ್ಟಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ಜನರ ಹತ್ರ ತಗೊಂಡೋಗುತ್ತೆ. ಈ ಪರ್ಯಾಯವಾಗಿ ಅದು ಪ್ರಗತಿಪರರು ಇರ್ಬೋದು, ಸಾಮಾಜಿಕ ಹೋರಾಟಗಾರರು ಇರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇವು ಅಷ್ಟು ಪರಿಣಾಮಕಾರಿಯಾಗಿ ಜನರ ಬಳಿ ತಗೊಂಡೋಗ್ಲಿಕ್ಕೆ ಸಾಧ್ಯನಾ ಈಗಿನ ವ್ಯವಸ್ಥೆಯಲ್ಲಿ? ನಾನು ಹೇಳ್ತಿರೋದು ಇಲ್ಲಿ ಎರಡು ಪ್ಯಾಟರ್ನ್ ಇದೆ. ಒಂದು, ಇದುವರೆಗೂ ನಾವು ಮಾತಾಡದಂತಹ ಒಂದು ಅಂಕಿಅಂಶಗಳು ಹೆಂಗೆ ಆಯಿತು, ಯಾವ್ಯಾವ ರೀತಿ ಆಯ್ತು ಅಂತ ಒಂದು. ಎರಡನೇದು, ಕಳೆದ 12 ವರ್ಷಗಳಲ್ಲಿ ಬಿಜೆಪಿ ಆಡಳಿತದಲ್ಲಿ ಮಹಿಳೆಯರ ಮೇಲಾದಂತಹ ದೌರ್ಜನ್ಯಗಳ ಘಟನೆಗಳು ಇದಾವಲ್ಲ, ಅದನ್ನ ಹೈಲೈಟ್ ಮಾಡ್ಬೋದಲ್ಲ. ಒಂದು ಬೇರೆಲ್ಲ ಬಿಡಿ ಸರ್, F-18 ಫೈಲ್ ಅಲ್ಲಿ ಕೇಂದ್ರದ ಸಚಿವ ಹರ್ದೀಪ್ ಪುರಿ ಅವ್ರ ಹೆಸರಿದೆ ಅನ್ನೋದು ಚರ್ಚೆ ಆಗಿದೆ. ಪ್ರಧಾನಮಂತ್ರಿಯವ್ರ ಬಗ್ಗೆ ಆರೋಪ ಇದೆ. ಇರ್ಲಿ, ನಾನು ಹೇಳ್ತಿರೋದು ಅದೇ ಕಡಿಮೆ ಅಲ್ವಲ್ಲ ಆರೋಪ, ಅದು ಇದೆ. ವಿಶ್ವ ಮಟ್ಟದ ಮಹಿಳಾ ಕುಸ್ತಿಪಟುಗಳ ಮೇಲೆ ದೌರ್ಜನ್ಯದ ಆಪಾದನೆ ಬಂತು. ಅವರ ಮೇಲೆ ಬಿಜೆಪಿ ಸಂಸದ ಮಾಡಿದೆ ನೇರವಾಗಿ ಇತ್ತು. ಅದ್ರ ಬಗ್ಗೆ ಬಿಜೆಪಿ ಸಂಸದನೆ ಅವನ್ನ 2 ವರ್ಷಗಳ ಕಾಲ ತಮ್ಮ ಜೊತೆಗೆ ಇಟ್ಕೊಂಡ್ರು. ಸಡನ್ ಒಂದು ನೆನಪಾಯ್ತು, ನೀವು ಅವ್ರದ್ದು ಅನೈತಿಕ ರಾಜಕಾರಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಮತ್ತೆ ಈಗ ಪಟ್ಟಿ ಮಾಡ್ತಿದ್ರಲ್ಲ, ತಕ್ಷಣ ನೆನಪಾಯ್ತು. ಮೊನ್ನೆ ಬಿಹಾರದ ಮುಖ್ಯಮಂತ್ರಿನ ನೇಮಿಸಿದ್ರು, ಸಾಮ್ರಾಟ್ ಚೌಧರಿ. ಅವ್ರ ಮೇಲೆ 7 ಕೊಲೆ ಪ್ರಕರಣಗಳು ಆರೋಪ ಇದೆ, ಆಯ್ತಾ. ಮತ್ತೆ ಆ ಆರೋಪಗಳಿಗೆ ಮುಕ್ತ ಆಗಿ ಆತ ನಾನು 15 ವರ್ಷ ಆಗಿದ್ದಾಗ ಮಾಡಿರುವಂತ ಇವನ ಅಂತ ಹೇಳಿದ್ದಾನೆ. ಅಂದ್ರೆ ಮಾಡಿರೋ ನಿಜ ತಪ್ಕೊಂಡಿದ್ದಾನೆ, ವಯಸ್ಸು ಕಡಿಮೆ ಇತ್ತು ಅಂತ ಹೇಳಿದ್ದಾನೆ. ಸೊ ಅಂತವನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಬಿಜೆಪಿ. ಏನ್ ನೈತಿಕ ರಾಜಕಾರಣವನ್ನು ಇದನ್ನ ಹೈಲೈಟ್ ಮಾಡಬೇಕು. ನೆಕ್ಸ್ಟ್ ಮೊನ್ನೆ ಒಂದು ಕೋರ್ಟ್ ತೀರ್ಪು ಬಂತಲ್ಲ, ನಿಮಗೆ ಇವನಿಗೆ ಬೇಲ್ ಕೊಡಬೇಡ ಅಂತ. ಕುಲ್ದೀಪ್ ಸಿಂಗಾರ್ ಅಂತ ಹೇಳ್ಬಿಟ್ಟು ಅವ್ರ ಮುಂಚೆ ಬಿಜೆಪಿಯ ಕಾರ್ಯಕರ್ತರೇ, ಅವ್ರ ಮೇಲೆ MLA ಉನ್ನಾವ್ ಅತ್ಯಾಚಾರ ಪ್ರಕರಣ ಮತ್ತು ಆಕೆಯ ಸಂಬಂಧಿಕರು ತಂದೆ ಮತ್ತು ಸಹೋದರ ಕೊಲೆ ಪ್ರಕರಣದ ಆರೋಪ ಇದೆ. ಅವರು ಬಿಜೆಪಿ ಅವರು. ಅಲ್ಲಿ ಇವರ ಸೋ ಕಾಲ್ಡ್ ಫೇವರೆಟ್ ಹಿಂದೂ ಹೃದಯ ಸಾಮ್ರಾಟ್ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದಾರೆ. ಅದಾದ ನಂತರ ಹತ್ರಾಸ್ ದಲಿತ ಯುವತಿ ಹತ್ರಾಸ್ನ ದಲಿತ ಯುವತಿ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಇದೆ. ಮತ್ತು ರಾತ್ರೋರಾತ್ರಿ ಅವರನ್ನ ಪೋಷಕರಿಗೂ ಅವರ ಇದರನ್ನು ದೇಹವನ್ನು ಕೊಡದೆ ಮಣ್ಣು ಸುಟ್ಟಿರೋದನ್ನ ಇದೆ. ಅದೇ ರೀತಿ ನೀವು ಸೋನಿಯಾ ಗಾಂಧಿ ಅವರನ್ನ ಇದೇ ಬಿಜೆಪಿ ಸಂಸದರು ಯಾವ್ಯಾವ ಭಾಷೆ ಕಳಿಸಿ ಬೈದಿದ್ದಾರೆ. ಜರ್ಸಿ ಹಸು ಆ ಭಾಷೆ, ಇದು ನಾರಿ ಶಕ್ತಿ. ಸ್ವತಃ ಮೋದಿ ಅವರೇ ಯಾವ್ಯಾವ ಭಾಷೆ ಬಳಸಿದ್ದಾರೆ. ಈಗ ನೀವು ಹುಡುಕಿದ್ರೆ ಸಿಗ್ತವೆ. ಅಂದ್ರೆ ಯಾವ ಬಿಜೆಪಿ ಸಂಸದ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ನೀವು ಮಾತಾಡೋದಾದ್ರೆ, ಮೊನ್ನೆ ನಾವು ಈಗ ಸಮಯದ ಅಭಾವದಿಂದ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ಅದಕ್ಕೋಸ್ಕರ ಒಂದು ನೀವು ವಿಡಿಯೋ ಮಾಡ್ಬೇಕಾಗುತ್ತೆ. ಅಂದ್ರೆ ಇದನ್ನ ನಾವು ಹೈಲೈಟ್ ಮಾಡ್ಬೇಕಾಗುತ್ತೆ. ಇದು ಒಂದು ನೈತಿಕತೆಯ ಭಾಗವಾಗಿ ಹೊರತ ನಾವೇನು ಯಾವುದೇ ಒಂದು ಬಿಜೆಪಿ ವರ್ಸಸ್ ಆ ಬ್ಯಾಟಲ್ ಆ ಯುದ್ಧದಲ್ಲಿ ಆ ಕದನದಲ್ಲಿ ನಾವಿಲ್ಲ. ನಾವು ಒಂದು ನೈತಿಕತೆಗೋಸ್ಕರ ನೈತಿಕ ರಾಜಕಾರಣವನ್ನ ಉಳಿಸೋದಕ್ಕೋಸ್ಕರ ಬಿಜೆಪಿಯ ಈ ಮಹಿಳೆಯರ ಮೇಲಿರುವಂತಹ ಅನೇಕ ರೀತಿಯ ದುಷ್ಟತನದವನ್ನು ತೋರಿಸ್ಬೇಕಾದ ಜೊತೆಗೆ RSS ಹೇಳಿಕೆ ಇದೆಯಲ್ಲ, ಇದೇ ಮೋಹನ್ ಭಾಗವತ್ ಅವರು 2 ವರ್ಷದಿಂದ ಮಹಿಳೆಯರು ಕೆಲಸಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದನ್ನ ಈ ಕಾಲದಲ್ಲಿ ಹೇಳ್ತಾ ಇದ್ದಾರೆ. RSS ನ ಮೋಹನ್ ಭಾಗವತ್ ಅದನ್ನ ಕೇಳ್ಬೇಕಾಗತ್ತೆ. ನಾವು ಮಾಡ್ಬೇಕಾಗೋದು 2ನೇ ವಿಷಯ ಇದು. ಇವರ ಎಲ್ಲಾ ಮಹಿಳೆಯರ ಮೇಲೆ ಹೇಳಿದಂತಹ ಟೀಕೆಗಳು, ಅನೈತಿಕತೆಯನ್ನ ಹೇಳ್ಬೇಕು, ಜನಗಳ ಮುಂದೆ ತಗೊಂಡೋಗ್ಬೇಕು. ಇವರು ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನಗಳ ಮುಂದೆ ತಗೊಂಡೋಗ್ಬೇಕು, ತಮಿಳುನಾಡು ಚುನಾವಣೆ ಮುಂದೆ ತಗೊಂಡೋಗ್ಬೇಕು. ಇದು 2ನೇದು. 3ನೇದು ಮಾಡ್ಬೇಕಾಗಿರೋದು ಚುನಾವಣಾ ಆಚೆಗೆ ಪ್ರಜಾಪ್ರಭುತ್ವ ಅನ್ನೋದು ಚುನಾವಣೆ ಮಾತ್ರ ಅಲ್ವಲ್ಲ. ಚುನಾವಣೆ ನಂತರ ಒಂದು ಪ್ರಜಾಪ್ರಭುತ್ವ ಇದೆಯಲ್ಲ, ಇಲ್ಲೊಂದು ಸಮಾಜ ಇದೆ, ಇಲ್ಲೊಂದು ಪ್ರಭುತ್ವ ಇದೆ. ಹಾಗಾದ್ರೂ ವಿರೋಧ ಪಕ್ಷಗಳು ಕನಿಷ್ಠ ನೈತಿಕತೆಯನ್ನ ಬೆಳೆಸ್ಕೊಂಡು ಆತ್ಮಸಾಕ್ಷಿಯಾಗಿ
ನಾವು 543 ಲೋಕಸಭಾ ಕ್ಷೇತ್ರಗಳಲ್ಲಿ 33% ಮೀಸಲಾತಿ ಕೊಡೋದಕ್ಕೆ ಬದ್ಧರಾಗಿದ್ದೀವಿ ಅಂತ ಕನಿಷ್ಠ ಸಾಧಿಸೋದಕ್ಕೋಸ್ಕರ ಮುಂಬರುವ ಕರ್ನಾಟಕದ ಚುನಾವಣೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ನೀವು ಲೋಕಸಭೆಯಲ್ಲಿ ತಾಗಬೇಕಾಗಿಲ್ಲ, ಅದೊಂದು ತಾತ್ವಿಕತೆ, ಅದು ತಾತ್ವಿಕತೆ. ನೀವು ವಿಧಾನಸಭೆಯಲ್ಲಿ ಕೊಡಿ, 2029 ಲೋಕಸಭೆಯಲ್ಲೂ ಕೊಡಿ. ಅಲ್ಲ, ನಾನು ಹೇಳ್ತಿದ್ದು 2028 ಕೊಟ್ಬಿಡಿ, 29 ಹಂತವಾಗಿ ಶುರು ಮಾಡಿ. ಫಾರ್ ಎಕ್ಸಾಂಪಲ್ ಈ ಸಲ 10% ಇದ್ರೆ ನೆಕ್ಸ್ಟ್ ಟೈಮ್ 15%, 20%, 25%, ಹಿಂಗೇನಾದ್ರು ಮಾಡ್ಬೋದಲ್ಲ. ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ, ಅಲ್ಲಿ ಕೊಡಿ. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ಲೇಬೇಕು ಇವರು, ಅಲ್ಲಿ ಕೊಡಿ. ಮಹಿಳಾ ಮೀಸಲಾತಿ ಇದೆ ಅಲ್ಲ, ಇಲ್ಲೇ ನಡೀತಿರೋದು ಅದೊಂದು ಅಲ್ಲಿ ಇನ್ನೊಂದು ಇದೆಯಲ್ಲ. ಇಲ್ಲಿ ಎರಡನೇ ಪ್ರಶ್ನೆ, ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದೀವಿ. ಮಹಿಳಾ ಮೀಸಲಾತಿ ಒಳಗಡೆ ಒಳ ಮೀಸಲಾತಿ ಪ್ರಶ್ನೆ ಇದೆಯಲ್ಲ, ಆಕ್ಚುಲಿ 1996ರಲ್ಲಿ ಆಗಿನ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಈ ಮಸೂದೆ ಬಂದಿದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದನ್ನು ಪ್ರಿಯಾಂಕಾ ಗಾಂಧಿ ಕೂಡ ಹೇಳಿದ್ದಾರೆ, ಆಗ ಬಂದಿತ್ತು. ಆಗ ಅದಕ್ಕೆ ಯಾಕೆ ಸೋಲು ಉಂಟಾಯ್ತು ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರು ಸ್ಪಷ್ಟವಾಗಿ ಕೇಳಿದ್ರು, ಒಳ ಮೀಸಲಾತಿ ಇದರಲ್ಲಿ ಇಲ್ಲ. ಒಳ ಮೀಸಲಾತಿಯನ್ನು ಕಲ್ಪಿಸಿದರೆ ಮಹಿಳಾ ಮೀಸಲಾತಿ ಕೊಟ್ಬಿಟ್ರೆ ಮರಳಿ ಮತ್ತೆ ಮುಂದುವರೆದ ಜಾತಿಗಳ ಮಹಿಳೆಯರೇ ಎಲ್ಲವನ್ನು ಪಡ್ಕೊಳ್ತಾರೆ. ಮರಳಿ ಅಲ್ಲ, ದಟ್ ಸೋಷಿಯಲ್ ಜಸ್ಟಿಸ್. ಅದು ದಲಿತ ಮಹಿಳೆಯರಿಗೆ, ಅಲ್ಪಸಂಖ್ಯಾತ ಮಹಿಳೆಯರಿಗೆ, ಆದಿವಾಸಿ ಮಹಿಳೆಯರಿಗೆ. ಇವತ್ತು ನೀವು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಅಥವಾ ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ವ್ಯವಸ್ಥೆ 73 ತಿದ್ದುಪಡಿ ಮೂಲಕ ಬಂತಲ್ಲ, ಅದು ಬಂದ ನಂತರವಷ್ಟೇ ಅನೇಕ ದಲಿತ ಮಹಿಳೆಯರು ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ಸಾಧ್ಯ ಆಯ್ತು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಕ್ಕೆ ಸಾಧ್ಯ ಆಯ್ತು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಕ್ಕೆ ಸಾಧ್ಯ ಆಯ್ತು. ಅಧ್ಯಕ್ಷ ಆದ್ಮೇಲೆ ಅವ್ರಿಗೆ ಯಾವ ರೀತಿ ಸ್ಥಾನಮಾನ ಕೊಟ್ಟರು ಮತ್ತೊಂದು ಹೋರಾಟ ಇದ್ದೇ ಇರುತ್ತೆ. ಆಗಕ್ಕೆ ಸಾಧ್ಯ ಆಯ್ತಲ್ಲ, 8ನೇ ಕ್ಲಾಸ್ ಫೇಲ್ ಆಗಿರೋರು ಅಧ್ಯಕ್ಷರಾಗಕ್ಕೆ ಸಾಧ್ಯ ಆಯ್ತು. ಹೀಗಾಗಿ ನಾವು ಇದೇ ವಿರೋಧ ಪಕ್ಷಗಳು ಅವರ ಮುಂದಿನ ನಡೆ ಏನಾಗಿರ್ಬೇಕಂತಂದ್ರೆ, ಮಹಿಳಾ ಮೀಸಲಾತಿಯ ಒಳಗಡೆಗೆ ಒಳ ಮೀಸಲಾತಿಯನ್ನು ಕಲಿಸುವಂತಹ ಒಂದು ಪ್ರಕ್ರಿಯೆ ಶುರು ಮಾಡ್ಬೇಕು ಈಗಲಿಂದನೇ. ಯಾವ ರೀತಿಯ ಒಳ ಮೀಸಲಾತಿ, ಅದು ಕೂಡ ಪ್ರಶ್ನೆ ಇದೆ. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಆದಿವಾಸಿಗಳಿಗೆ, ಅಲೆಮಾರಿ ಸಮುದಾಯ, ಈಗ ವಂಚಿತ ಸಮುದಾಯಗಳಿಗೆ, ಮಹಿಳೆಯರಿಗೆ ಈಗಿರುವ 33% ಒಳಗಡೆಗೆ ಕೊಡಬೇಕು. ಅಂದ್ರೆ ನಾನು ಹೇಳ್ತಾರೆ ಯಾವ ತರ ಅಂತಂದ್ರೆ, ಇಲ್ಲ ಇಲ್ಲಿ ಇವ್ರು ಏನ್ ಮಾಡ್ತಾರಂತಂದ್ರೆ ಮೀಸಲು ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಕೊಡ್ತಾರೆ. ನೀವು ಅರ್ಥ ಆಗ್ತಿದೆ ಅಲ್ವಾ? ಈಗ ಕರ್ನಾಟಕದಲ್ಲಿ 36 ಎಸ್ ಸಿ ಮೀಸಲು ಕ್ಷೇತ್ರ ಇದೆ. ಈ 36 ಒಳಗಡೆಗೆ 33% ಮಹಿಳೆಯರಿಗೆ ಕೊಡ್ತಾರೆ. ಅದೆಲ್ಲ ನಾವು ಕೇಳ್ಬೇಕಾಗಿರೋದು. 224 ಕ್ಷೇತ್ರಗಳಲ್ಲಿ 33% ಮಹಿಳಾ ಮೀಸಲಾತಿ ಕೊಡ್ತಿರಲ್ವಾ, ಅದರಲ್ಲಿ ಪ್ರತ್ಯೇಕವಾಗಿ ದಲಿತ ಮಹಿಳೆಯರಿಗೆ, ಮುಸ್ಲಿಂ ಮಹಿಳೆಯರಿಗೆ ಮೀಸಲಾತಿ ಕಲಿಸ್ಬೇಕಂತ ಹೇಳ್ಬೇಕು ನಾವು. ರಿಸರ್ವ್ ಸೀಟಲ್ಲಿ ಅಲ್ಲ ಕಳಿಸ್ಬೇಕಾಗಿರೋದು, ಪ್ರತ್ಯೇಕ ಮಹಿಳಾ ಮೀಸಲು ಕ್ಷೇತ್ರಗಳ ನಿಗದಿಪಡಿಸ್ಬೇಕು ಅವರು. ಈ ಪ್ರಕ್ರಿಯೆ ಶುರು ಮಾಡ್ಬೇಕು. ಈಗ ಒಳ ಮೀಸಲಾತಿ ಪ್ರಕ್ರಿಯೆ ಶುರು ಮಾಡ್ಬೇಕು. ಆಗ್ಲೇ ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ಅದಕ್ಕೊಂದು ನ್ಯಾಯ ಒದಗಿಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಮತ್ತೆ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಮತ್ತೆ ಮುಂದುವರೆದ ಜಾತಿಗಳ ಆಟ ಆಗೋಗ್ಬಿಡುತ್ತೆ. ಇದು ಈ ವಿರೋಧ ಪಕ್ಷಗಳು ಚುನಾವಣಾ ಅಲ್ಲದೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ರೆ, ನೈತಿಕತೆ ಬಗ್ಗೆ ನಂಬಿಕೆ ಇದ್ರೆ ಇವೆಲ್ಲ ಈ ತರದ ಒಂದು ಚಟುವಟಿಕೆಗಳನ್ನ ಈಗಲಿಂದಲೇ ಶುರು ಮಾಡ್ಬೇಕು. ಎಸ್ಪೆಷಲಿ DMK ಪಕ್ಷ, ನಾವು ನಂಬಿಕೆ ಇಡುವುದಂತ ಕೆಲವು ಪಕ್ಷಗಳು, DMK, ಕಾಂಗ್ರೆಸ್ ಬಗ್ಗೆ ಗೊತ್ತಿಲ್ಲ ಯಾವ ತರ ನಿರೀಕ್ಷೆ ಇರ್ಬೇಕಂತ. ಬಟ್ ಸ್ಟಿಲ್ ಅಲ್ಲಿ ರಾಹುಲ್ ಗಾಂಧಿ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ಬೋದು ನಾವು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ನಂಬಿಕೆ ಇದೆ. ಕನಿಷ್ಠ ಅವರಾದ್ರೂ ತಮ್ಮ ರಾಜ್ಯದ ಮುಖಂಡರುಗಳಿಗೆ, ಅಧ್ಯಕ್ಷರುಗಳಿಗೆ ಹೇಳ್ಬೇಕಾಗತ್ತೆ ಈ ತರದ ವಿಷಯಗಳನ್ನ. ವೀಕ್ಷಕರು, ಇಷ್ಟೊತ್ತು ಈ ಸಂವಿಧಾನದ 131ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ್ಯಾವ ರೀತಿ ರಾಜಕಾರಣ ಮಾಡ್ತು, ನಾನು ಆಗ್ಲೇ ಹೇಳಿದಂಗೆ ಯಾವ ರೀತಿಯ ದುರುದ್ದೇಶವನ್ನ ಹೊಂದಿತ್ತು, ಮತ್ತೆ ಮುಂದೆ ಏನ್ ಮಾಡಬೇಕು. ಬರೀ ಬಿಜೆಪಿ ಅಲ್ಲ, ಬೇರೆ ಪಕ್ಷಗಳು ಕೂಡ ನಿಜಕ್ಕೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ಬದ್ಧತೆ ಇದ್ರೆ, ಅವ್ರಿಗೆ ಕಾನೂನಿನ ಹೊರತಾಗಿ ಕೂಡ ಅವಕಾಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಮಾಡಬೇಕು ಅನ್ನುವಂತ ಆಶಯದೊಂದಿಗೆ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ ಮುನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ವಾರ್ತಾ ಭಾರತಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಈ ಚರ್ಚೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.